ಆಲಬದಾಗ ನಾ ಕುಣಿವಾಗ ನಿಮ್ಮ ಕಿಡಿಕೆಂದ ಹಳ್ಳ ಒಗದಿ ನನ್ನ ತಲಿಯಾಗ. ಹಲೋ ಸಬ್ಸ್ಕ್ರೈಬರ್ಸ್, ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿ ಅಂತೇಳಿ ನನ್ನ ಸಬ್ಸ್ಕ್ರೈಬರ್ ಕೇಳಿದರು. ಸೊ ಅದೇ ಥರ ನಾನು ಕ್ರಿಯೇಟ್ನ ಮಾಡಿದ್ದೀನಿ. ಸೊ ಏನಪ್ಪ ಅಂದರೆ ಈ ಒಂದು ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತೊಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸು ವಿಡಿಯೋನ ಎಂಡೂವರೆಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಯಾವ ಥರ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನು ಮುಂದೆ ಅದೇ ಥರ ಸಪೋರ್ಟ್ ಮಾಡಿ. ಸೊ ಈ ಒಂದು ವಿಡಿಯೋದ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರಲ್ಲ. ಯಾಕಪ್ಪ ಅಂದರೆ ಆ ಒಂದು ಲಿಂಕು ಸ್ವಲ್ಪ ಪ್ರಾಬ್ಲಮ್ ಎಲ್ಲೈತೆ, ಅದಕ್ಕೋಸ್ಕರ ಆದಷ್ಟು ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡಿಕೊಂಡು ಎಡಿಟಿಂಗ್ನ ಮಾಡ್ಕೋಬೇಕು. ಸೊ ಆದಷ್ಟು ವೀಡಿಯೋನ ಎಂಡೂವರೆಗೆ ನೋಡಿ, ನಿಮಗೆ ಯಾವ ಥರ ಎಡಿಟಿಂಗನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಹೊಸ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನಾನು ಇಲ್ಲಿ ಬಾಳು ಬೆಳಗುಂದಿ ಅಣ್ಣವ್ರ ಫೋಟೋನ ಕೊಟ್ಟಿರ್ತೇನೆ ನಿಮಗೆ. ಸೊ ನೀವು ರೀಪ್ಲೇಸ್ನ ಮಾಡ್ಕೋಬೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಬಾಳು ಬೆಳಗುಂದಿ ಅಣ್ಣವ್ರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ನಾನು ಈ ಥರ. ಸೊ ಏನಪ್ಪ ಅಂದರೆ ಎಲ್ಲಿ ಬಾಳು ಬೆಳಗುಂದಿ ಅಣ್ಣವ್ರ ಫೋಟೋ ಇರುತ್ತೆ ಅಲ್ಲಿ ಮಾತ್ರ ರೀಪ್ಲೇಸ್ನ ಮಾಡ್ಕೋಬೇಕು ಫೋಟೋಗಳನ್ನ. ಸೊ ಈ ಥರ ರೀಪ್ಲೇಸ್ನ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಈ ಒಂದು ಸುಮಾರು ಒಂದು 2-3 ದಿನ ಆಯಿತು, ಒಂದು 2 ವಾರ ಆಯಿತು. ಸೊ ವೀಡಿಯೋನ ಮಾಡಿಲ್ಲ. ಯಾಕಪ್ಪ ಅಂದರೆ ಆ ಒಂದು ಟೈಮಿಂಗು ಸಿಕ್ಕಿರಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಇವಾಗ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸಪೋರ್ಟ್ ಇರಲಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಿಮ್ಮ ಸಪೋರ್ಟ್ ಇದ್ದರೂ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಣ. ಸೊ ಈ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋ, ಪ್ರತಿಯೊಂದು ಫೋಟೋನು. ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಲಾಸ್ಟ್ ಫೋಟೋನ ರೀಪ್ಲೇಸ್ನ ಮಾಡ್ಕೊಳ್ಳಿ. ಸೊ ಇವಾಗ ರೀಪ್ಲೇಸ್ ಆದ ನಂತರ ಇವಾಗ ಒಂದು ಸಲ ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಇರುತ್ತೆ. ಸೊ ನಾನು ಇದಕ್ಕೆ ಎಫೆಕ್ಟ್ ಕೊಟ್ಟಿರ್ತೀನಿ, ಆ ಎಫೆಕ್ಟು ಬಂದುಬಿಟ್ಟು ಇಲ್ಲಿ ತೋರಿಸ್ಕೊಡ್ತೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಏನಪ್ಪ ಅಂದರೆ ಇಲ್ಲೊಂದು ಸ್ಟಾರ್ ಫಿಲ್ಟರ್ ಅಂತ ಇರ್ತದೆ. ಇದು ಆಫ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರ ಇಲ್ಲಿ ಚಿಕ್ಕಿ ಮಾರ್ಕು ಬರಲ್ಲ, ಅದು ಆಫ್ ಮಾಡಿಕೊಂಡ್ರೆ. ಸೊ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ರೈಡಲ್ ರಾಯ್ಸ್ ಅಂತ ಇದನ್ನು ಆಫ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಸುತ್ತಲೂ ಈ ಥರ ಯಾವುದೇ ಥರ ಕಾಣಿಸಲ್ಲ. ಇವಾಗ ನೋಡಿ ಆನ್ ಮಾಡಿಕೊಂಡ್ರೆ ಈ ಥರ ರೌಂಡಾಗಿ ತಿರುಗುತ್ತೆ, ಒಂಥರ ಸ್ಟಾರ್ ಥರ. ಸೊ ಇದೂ ಈ ಥರ ಇರುತ್ತೆ, ಒಂದೇ ಇರುತ್ತೆ. ಸೊ ಇದು ಡಬಲ್ ಫೋಟೋನಾಗಿ ಕೊಡುತ್ತೆ, ಅದಕ್ಕೋಸ್ಕರ ರಿಪೀಟ್ ಅಂತೇಳಿ ಇದನ್ನು ಹಾಕ್ಕೊಂಡಿದ್ದೀನಿ ಎಫೆಕ್ಟ್. ಸೊ ಹಲವಾರು ಎಫೆಕ್ಟ್ ಇದ್ದಾವೆ. ಸೊ ಆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ವೀಡಿಯೋನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಎಡಿಟಿಂಗ್ನ ಬಂದಿದೆ. ಸೊ ನೋಡಿರಲ್ಲ. ಸೊ ಇವಾಗ ಇದೆಲ್ಲ ಆದ ನಂತರ ವಿಡಿಯೋನ ಡೌನ್ಲೋಡ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಮುಂದೆ ಬರೋ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ನೋಡಿದ್ರಲ್ಲ, ವಿಡಿಯೋ ಡೌನ್ಲೋಡ್ ಆಗ್ತಿದೆ, ವೇಟ್ ಮಾಡಿ. ವಿಡಿಯೋ ಡೌನ್ಲೋಡ್ ಆಯಿತು. ಇದಾದ ನಂತರ ಸೇವ್ ಕಾಣುತ್ತಲ್ಲಿ ಸೇವ್ ಕ್ಲಿಕ್ ಮಾಡಿಕೊಂಡ್ರೆ ವಿಡಿಯೋ ಸೇವ್ ಆಗುತ್ತೆ. ಥ್ಯಾಂಕ್ ಯು.